ಇವತ್ತು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರ ಸುನಾಮಿ ಎದ್ದಿದೆ. ಇಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಬಹಿರಂಗವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ಅಲ್ಲಿ ಕೋರ್ತಾ ಇದ್ದಾರೆ. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಆಗಿನೇ ಕಾಂಗ್ರೆಸ್ ಇಂದ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿದಿದ್ರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಸುಮಲತಾ ಅಂಬರೀಶ್ ಅವ್ರಿಗೆ ಈಗ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಬಹಿರಂಗವಾಗಿ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಇವತ್ತಿನ ರ್ಯಾಲಿಯಲ್ಲಿ ಸಮಾವೇಶದಲ್ಲಿ ಘೋಷಣೆ ಮಾಡೋದನ್ನ ನಾವಲ್ಲಿ ಗಮನಿಸಬಹುದು. ಇನ್ನೊಂದು ವಿಚಾರ ಏನು ಅಂದ್ರೆ ಎಲ್ಲಾ ಸಮುದಾಯದ ಮುಖಂಡರನ್ನ ಕೂಡ ಇವತ್ತು ಜೊತೆಯಾಗಿಸಿಕೊಂಡು ನಾಮಪತ್ರವನ್ನ ತಮ್ಮ ಉಮೇದುವಾರಿಕೆಯನ್ನ ಸುಮಲತಾ ಅಂಬರೀಶ್ ಅವರು ಸಲ್ಲಿಕೆ ಮಾಡಿದ್ದಾಗಿದೆ. ಅದ್ರ ಜೊತೆಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಅಂಬರೀಶ್ ಅಭಿಮಾನಿಗಳು ಕೂಡ ಇವತ್ತು ಮಂಡ್ಯದಲ್ಲಿ ಅಂಬರೀಶ್ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇದೆ, ಸುಮಲತಾ ಅಂಬರೀಶ್ ಅವರು ರಾಜಕೀಯಕ್ಕೆ ಬರೋದು ಸ್ವಾಗತಾರ್ಹ ಅನ್ನೋ ರೀತಿಯಲ್ಲಿ ಹರ್ಷೋದ್ಗಾರವನ್ನ ಅಲ್ಲಿ ಮೆರೀತಾ ಇದ್ದಾರೆ. ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಚಿತ್ರರಂಗ ಕೂಡ ಈಗ ಸುಮಲತಾ ಅಂಬರೀಶ್ ಅವರಿಗೆ ಸಾಥ್ ಕೊಡ್ತಾ ಇದೆ. ಈಗ ಪ್ರಮುಖವಾಗಿ ಮೊನ್ನೆಯಲ್ಲೂ ಕೂಡ ನಾವು ನೋಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಯಶ್ ಹಾಗೇನೆ ದರ್ಶನ್ ಅವರು ಪಾಲ್ಗೊಂಡಿದ್ರು. ಇವತ್ತಿನ ಶಕ್ತಿ ಪ್ರದರ್ಶನದಲ್ಲೂ ಕೂಡ ಯಶ್ ಹಾಗೇನೆ ದರ್ಶನ್ ಪಾಲ್ಗೊಂಡಿದ್ದಾರೆ.